ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಳ್ತಾ, ನಮಗೆಲ್ಲರಿಗೂ ಆದರ್ಶಪ್ರಾಯರು, ಪ್ರಾತಸ್ಮರಣೀಯರು ಆಗಿರುವಂತಹ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ, ಮಾತೃಶ್ರೀ ಅಮ್ಮನವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸಿಕೊಳ್ತಾ, ಹಿರಿಯರಾದಂತಹ ವಸಂತ್ ಸಾಲ್ಯಾನ್ ಇವರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಗವತ್ ಸ್ವರೂಪಿ ಭಜಕ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇನ್ನು ಕೆಲವು ಸಮಯಗಳವರೆಗೆ ನಿಮ್ಮ ಜೊತೆ ನನ್ನ ಅನಿಸಿಕೆಗಳನ್ನು, ನನ್ನ ಭಾವನೆಗಳನ್ನು ವಿಷಯದ ಮೇಲೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಹಿಂದೂ ಸನಾತನ ಧರ್ಮವನ್ನು ನಾವು ಆಲೋಚಿಸಿದರೆ, ಹಿಂದೂ ಸನಾತನ ಧರ್ಮ ಏನು ಅಂತ ನಾವು ಒಂದು ಪ್ರಶ್ನೆಯನ್ನು ನಮಗೆ ನಾವು ಹಾಕಿಕೊಂಡ್ರೆ, ಹಲವಷ್ಟು ಪಂಡಿತರು, ವೇದಾಂತಿಗಳು, ಧರ್ಮಗುರುಗಳು ಹಿಂದೂ ಸನಾತನ ಧರ್ಮವನ್ನು ನಾನಾ ರೀತಿಯಲ್ಲಿ ವ್ಯಾಖ್ಯಾನಿಸಿದರೆ, ಅವರೆಲ್ಲರ ವ್ಯಾಖ್ಯಾನಗಳನ್ನು ನಾವು ಸಮೀಕರಣಗೊಳಿಸಿ ಅತ್ಯಂತ ಚುಟುಕಾಗಿ ಹಿಂದೂ ಧರ್ಮ ಏನು ಅಂತ ನಾವು ತಿಳ್ಕೊಳ್ಳೋದು ಅಂತಾದರೆ, ಬಹಳ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತಾದರೆ, ಯಾರಿಗೂ ಉಪದ್ರವವನ್ನು ಕೊಡದೆ ಬದುಕುವಂತಹ ಸಂಸ್ಕೃತಿಯೇ ಹಿಂದೂ ಧರ್ಮ. ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು, ನಮ್ಮ ಸನಾತನಿಗಳು ನಮಗೆಲ್ಲರಿಗೂ ಹೇಳಿಕೊಟ್ಟಂತಹ ಆದರ್ಶ ಏನು ಅಂತ ಹೇಳಿದರೆ, ಬದುಕಿನಲ್ಲಿ ನಮ್ಮ ಕಾಲುಗಳಲ್ಲಿ ಸಮಾಜಕ್ಕೆ, ಹೆತ್ತವರಿಗೆ, ಗುರು ಹಿರಿಯರಿಗೆ, ಒಳ್ಳೆಯವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಬದುಕುವ ಕಲೆಯನ್ನು ಹಿಂದೂ ಧರ್ಮ ಅಂತ ಕರೀತಾರೆ. ಆದ್ದರಿಂದ ಇದಕ್ಕೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಆದ್ರಿಂದಲೇ ನಾವು ಇವತ್ತು ನಾವೆಲ್ಲರೂ ದೇವರನ್ನ ಕಂಡಾಗ ಏನು ಮಾಡ್ತೇವೆ ಹೇಳಿ? ಏನು ಮಾಡ್ತೇವೆ? ಕೈ ಮುಗಿತೇರಿ. ಸ್ವಾಮೀಜಿಗಳನ್ನ ಕಂಡ ಕೂಡಲೇ ಏನು ಮಾಡ್ತೇವೆ ಹೇಳಿ? ಕಾಲಿಗೆ ಬೀಳ್ತೇವೆ. ನಮ್ಮ ಹೆತ್ತವರನ್ನ ಕಂಡ ಕೂಡಲೇ ಏನು ಮಾಡ್ತೇವೆ ಹೇಳಿ? ಗೌರವ ಕೊಡ್ತೇವೆ. ನಮ್ಮ ಹೆಂಡತಿಯನ್ನ ನೋಡಿದ ಕೂಡಲೇ ಏನು ಮಾಡ್ತೇವೆ ಹೇಳಿ? ಬಹಳಷ್ಟು ಕಮ್ಮಿ ಸಂಖ್ಯೆಯಲ್ಲಿ ಹೇಳ್ತಾ ಇದ್ದೀರಿ, ಜಗಳಾಡುವವರೇ ಜಾಸ್ತಿ ಇದ್ದೀರಾ ಅಂತ. ಮದುವೆ ಆಗ್ಲಿಲ್ವಾ? ನಾನು ಕೇಳಿದ್ದು ಹೆಂಡತಿ ಅಂತ ಕೇಳಿದ್ದು ತಪ್ಪಾಯಿತು ಅಂತ ತೆಕ್ಕೊಳ್ಳುವ. ಪ್ರೇಯಸಿಯನ್ನ ಕಂಡ್ರೆ ಏನು ಮಾಡ್ತೀರಿ? ಪ್ರೀತಿ ಮಾಡ್ತೇವೆ. ಓಕೆ. ಮಹಿಳಾ ಮಣಿಗಳಲ್ಲಿ ಕೇಳುವ, ಮಕ್ಕಳನ್ನ ಕಂಡ್ರೆ ಏನು ಮಾಡ್ತೀರಿ? ಮದುವೆ ಆಗದವರಿಗೆ ಕೇಳುವ, ಪ್ರೀತಿಸಿದ ಹುಡುಗರನ್ನು ಕಂಡ್ರೆ ಏನು ಮಾಡ್ತೀರಿ? ಯಾಕೆ ಧೈರ್ಯ ಮಾಡಿ ಹೇಳಿ, ಏನ್ ಮಾಡ್ತೀರಿ? ಪ್ರೀತಿಸ್ತೀರಿ ತಾನೇ? ಗಂಡನನ್ನು ಕಂಡ್ರೆ ಉತ್ತರವೇ ಕೊಡುವುದಿಲ್ಲಲ್ಲ. ಗಂಡರನ್ನು ಕಂಡ್ರೆ ಗೌರವ ಕೊಡ್ತೀರಾ? ಮನಸ್ಸು ಮುಟ್ಟಿ ಹೇಳಿ, ಭಜನಾ ಕಮ್ಮಟದಲ್ಲಿದ್ದೀರಿ. ನೀವು ಯಾಕೆ ಹೇಳುದು? ನಾನು ಅವ್ರ ಹತ್ರ ಕೇಳುವುದಲ್ವಾ? ನಿಮ್ಮ ಹತ್ರ ಕೇಳುವಾಗ ನಿಮ್ಮ ಅವಕಾಶ ಬಂದು ಮುಗಿದು ಹೋಯ್ತು. ಈಗ ನಿಮ್ಮ ಅವಕಾಶ ಅಲ್ವಾ ಗುರುಗಳೇ? ಏನು ಮಾಡ್ತೀರಿ? ಗಂಡರನ್ನ ಕಂಡ್ರೆ ಗೌರವ ಕೊಡ್ತೀರಿ. ಗೌರವ ಬೇಡ, ಪ್ರೀತಿಸಿ ಗಂಡನನ್ನ ಪ್ರೀತಿಸಿ. ಏನು ಮಾಡಬೇಕು? ಗಂಡನನ್ನ ಪ್ರೀತಿಸ್ತೀರಿ ಅಲ್ವಾ? ಈಗ ಎಲ್ರಿಗೂ ಪ್ರಶ್ನೆಯನ್ನ ಕೇಳ್ತೇನೆ, ಗೋಮಾತೆಯನ್ನ ನೋಡಿದ್ರೆ ಏನು ಮಾಡ್ತೀರಾ? ಏನು ಮಾಡ್ತೀರಿ? ಗಟ್ಟಿ ಮಾತಾಡಬೇಕು. ಮಾತಾಡದೆ ಇದ್ರೆ ನನಗೂ ನಿದ್ದೆ ಬರ್ತದೆ, ಕೆಲವರಿಗೆ ಕಣ್ಣು ತೂಗ್ತದೆ. ಅದಾಗಬಾರದು. ಸರಿ ತಾನೆ? ಸರಿ ಅಲ್ವಾ ಗುರುಗಳೇ? ನನ್ನನ್ನು ಕರೆದದ್ದು ಅದಕ್ಕೆ ಅಲ್ವಾ? ಸರಿ ಅಲ್ವಾ? ಸರಿ. ಗೋಮಾತೆಯನ್ನ ಕಂಡ್ರೆ ಏನು ಮಾಡ್ತೇವೆ ನಾವು? ಪೂಜಿಸ್ತೇವೆ.
ಮಾತೃಭೂಮಿಯನ್ನ ಕಂಡಾಕ್ಷಣ ಏನು ಮಾಡ್ತೀರಾ? ಏನು ಮಾಡ್ತೀರಿ? ನಮಸ್ಕರಿಸ್ತೀರಿ. ನಮಸ್ಕರಿಸ್ತೀರಿ. ಇದನ್ನೆಲ್ಲ ನಿಮಗೆ ಹೇಳಿಕೊಟ್ಟವರು ಯಾರು? ಯಾರು? ಅಮ್ಮ. ನೋಡಿ ಎಷ್ಟು ಚಂದದ ಉತ್ತರ. ಇದನ್ನು ಹೇಳಿಕೊಟ್ಟವ್ರು ಯಾರು? ಅಮ್ಮ ತಾನೆ. ಇದೇ ಹಿಂದೂ ಧರ್ಮ. ಎಲ್ಲರೂ ನಿಮ್ಮ ಹತ್ರ ಕೇಳ್ತಾರೆ ಹಿಂದೂ ಧರ್ಮ ಅಂದ್ರೆ ಏನು ಅಂತ ಹೇಳಿ. ಹಿಂದೂ ಧರ್ಮ ಹೇಳಿದ್ರೆ ಇದೇ: ಗುರುಗಳಿಗೆ ನಮಸ್ಕರಿಸು, ಹಿರಿಯರನ್ನ ಗೌರವಿಸು, ರಾಷ್ಟ್ರವನ್ನ ಗೌರವಿಸು, ಹೆದ್ದಬ್ಬೆಗೆ ನಮಸ್ಕರಿಸು, ಪ್ರೇಯಸಿಯನ್ನ ಪ್ರೀತಿಸು, ಮಗುವನ್ನ ರಕ್ಷಿಸು, ಪೋಷಿಸು, ಸಂಸ್ಕಾರವಂತರಾಗಿಸು. ಇಂತಹ ಬದುಕುವ ಕಲೆಯನ್ನ ಹೇಳಿಕೊಟ್ಟಂತಹ ರೀತಿಯೇ, ಬದುಕುವ ರೀತಿಯೇ ಹಿಂದೂ ಧರ್ಮ. ಇವರು ಹಿಂದೂ ಧರ್ಮದ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ಕೊಟ್ಟಂತಹ ಇವರಿಗೆ ಸಬ್ಜೆಕ್ಟ್ ಏನು? ಈ ಧನಂಜಯರು ಮಾತನಾಡುವುದೇನು? ಯಾಕಪ್ಪ ಮಾತನಾಡಿದರು? ಹಿಂದೂ ಧರ್ಮ ಬೇರೆ ಅಲ್ಲ, ಭಜನೆ ಬೇರೆ ಅಲ್ಲ. ಆಲೋಚನೆ ಮಾಡಿ. ನಮ್ಮ ಒಂದು ದಿನಗಳಿತ್ತು, ನನ್ನಮ್ಮ ಸಂಜೆಯ ಹೊತ್ತು ದೇವರ ಬಳಿಗೆ ಹೋಗಿ ದೀಪವನ್ನ ಹೊತ್ತಿಸಿ ನನಗೆ 2 ಪೆಟ್ಟು ಕೊಟ್ಟ, ಕುಟ್ಟಿಕೊಟ್ಟ, ಕೈಯಲ್ಲಿ ಎಳೆದುಕೊಂಡು ಬಂದೋ ಅಥವಾ ಏನಾದರೂ ಕೊಡ್ತೇನೆ ಅಂತ ಹೇಳಿಯೋ ನನ್ನನ್ನ ಮನೆಯಲ್ಲಿ ದೇವರ ಎದುರು ಕುಳಿಸಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡ್ತಿದ್ಲು ಅಲ್ವಾ? ಗುರುವಿನ ಗುಲಾಮನಾಗುವ ತನಕ ದೊರೆಯದೆಣ್ಣ ಮುಕುತಿ ಅಂತ ಹೇಳ್ತಾ ಇದ್ಲು. ಸರಿಯಾ? ಹಾವಿಗೆ ಹಾಲೆರೆದರೇನು ಫಲ, ಬೇವು ಬೆಲ್ಲದೊಳಗಿಡಲೇನು ಫಲ, ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠಣೆಯ ಮಾಡಿದ ರೇನು ಫಲ. ಇದನ್ನು ನಮ್ಮ ಹೇಳ್ತಾ ಇದ್ಲು. ನಾವೇನು ಮಾಡ್ತಿದ್ದೆವು? ಅದನ್ನ ಬಾಯ್ಪಟ ಮಾಡ್ತಿದ್ದೆವು, ಕೇಳ್ತಿದ್ದೆವು. ಅಮ್ಮ ನಮ್ಮಲ್ಲಿ ತಾಳ ಕೊಟ್ಟು ತಾಳವನ್ನ ಹೊಡಿತಾ ಇದ್ದೆವು. ಅಂದೊಂದು ಕಾಲ ಇತ್ತು, ಸಂಜೆಯ ಹೊತ್ತು ಮನೆಯಲ್ಲಿದ್ದಂತಹ ತಾಯಂದರು ದೀಪವನ್ನ ಉರಿಸ್ತಾ ಇದ್ರು. ಅಪ್ಪಂದರು, ಮಕ್ಕಳು ಎಲ್ಲರೂ ಕೂಡ ಕೈಯಲ್ಲಿ ತಾಳವನ್ನ ಹಿಡಿದು ನನ್ನ ಅಮ್ಮ, ನನ್ನ ಅಜ್ಜಿ ಹೇಳಿದಂತಹ ಭಜನೆಗಳನ್ನ ಪುನರಾವರ್ತನೆಗೊಳಿಸಿ ಜೀವನ ಮೌಲ್ಯಗಳನ್ನ, ಜೀವನ ಶಿಕ್ಷಣವನ್ನ ಭಜನೆಯ ಮೂಲಕ ಕಲಿತ ಸನಾತನ ಧರ್ಮವನ್ನ, ಹಿಂದೂ ಧರ್ಮವನ್ನ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಂಡೊಯ್ತಾ ಇದ್ದೆವು. ಎಷ್ಟು ಸಂದರ್ಭ ಇದೆ ನೋಡಿ. ಗುರುವನ್ನ ನೀನು ಪೂಜಿಸು, ಗುರುವಿನ ಗುಲಾಮನಾಗುವ ತನಕ ದೊರೆಯದೆಣ್ಣ ಮುಕುತಿ. ಅಮ್ಮ ಅದನ್ನೇ ಹೇಳಿದ್ದು, ಗುರುವನ್ನ ಗೌರವಿಸಮ್ಮ. ಏನು ಜೀವನ ಶಿಕ್ಷಣವನ್ನು ಅಮ್ಮ ಕೊಡ್ತಾ ಇದ್ದು ಭಜನೆಯ ಮೂಲಕ. ಏನು ನಮ್ಮ ಧರ್ಮ ಭಜನೆಗಳ ಮೂಲಕ ಜೀವನ ಶಿಕ್ಷಣವನ್ನ ಕೊಡ್ತಾ ಇತ್ತು. ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠಣೆಯ ಮಾಡಿದರೇನು ಫಲ. ಮನಸ್ಸಿನೊಳಗೆಲ್ಲ ಕಾಮ, ಕ್ರೋಧ, ಮದ, ಮೋಹ, ಮತ್ಸರಗಳನ್ನು ಇಟ್ಟುಕೊಂಡು ಎಷ್ಟು ಮಂತ್ರ ಪಠನೆ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ ಮಕ್ಕಳೇ. ಪಾತ್ರೆ ಸ್ವಚ್ಛ ಆಗಿರಬೇಕಲ್ವಾ? ಸರಿ ಅಲ್ವಾ? ಆಗ ಅದರಲ್ಲಿ ಪಾಯಸ ಮಾಡಿದರೆ ಏನಾಗುತ್ತದೆ? ರುಚಿಕರ ಆಗುತ್ತದೆ. ಪಾತ್ರೆಯೇ ಸ್ವಚ್ಛದಾಗಿಲ್ಲದಿದ್ದಾಗ ಅದರಲ್ಲಿ ಎಷ್ಟು ಒಳ್ಳೆದನ್ನು ಬೇಯಿಸಿದ್ದು ಒಳ್ಳೆದಾಗುತ್ತದೋ? ಆಗ್ತದಾ? ಆದ್ರಿಂದ ಅಮ್ಮ ಹೇಳ್ತಿದ್ಲು, ಮನಸ್ಸಿನಲ್ಲಿರುವಂತಹ ಕೊಳೆಯನ್ನ ಬಿಟ್ಟು ಭಗವಂತನ ಸ್ಮರಣೆಯನ್ನ ಮಾಡು. ಆಗ ನಿನ್ನ ಸ್ಮರಣೆ ನಿಜವಾದ ದೇವರ ಆಸ್ಥಾನ ಆಗುತ್ತದೆ, ದೇವಸ್ಥಾನ ಆಗುತ್ತದೆ. ಮನಸ್ಸಿನೊಳಗೆ ದೇವರು ಕುತ್ಕೊಳ್ತಾನೆ. ಇದನ್ನು ನಮ್ಮ ಹೇಳಿಕೊಡ್ತಾ ಇದ್ಲು ಪ್ರತಿನಿತ್ಯ. ತಿಳಿಯದೆಯೋ ತಿಳಿದು ನಾವು ಅದನ್ನ ಕಲ್ತುಕೊಂಡು ಹೋಗ್ತಾ ಇದ್ದೆವು. ನಮ್ಮ ಹಿಂದೂ ಸನಾತನ ಧರ್ಮವನ್ನ, ನಮ್ಮ ಜೀವನ ಶಿಕ್ಷಣವನ್ನ ನಮ್ಮ ಅಜ್ಜಿ ಅಮ್ಮನಿಗೆ ಅಂದರೆ ಮಗಳಿಗೆ, ಮಗಳು ಮೊಮ್ಮಗಳಿಗೆ, ಮೊಮ್ಮಗಳು ಮರಿಮಗಳಿಗೆ ಕೊಡ್ತಾ 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 ಬಂದು ನಮ್ಮ ಸನಾತನ ಧರ್ಮ ಬೆಳೀತಾ ಇತ್ತು. ಬರಬರ್ತಾ ಏನಾಯ್ತು?
ಸಂಜೆ ಹೊತ್ತು ದೀಪ ಹಚ್ಚುವುದನ್ನು ಬಿಟ್ಟು ನಾವು ಏನನ್ನ ಹಚ್ಚಲಿಕ್ಕೆ ಶುರು ಮಾಡಿದೆವು? ಕರೆಕ್ಟ್ ಹೇಳಿದ್ರು ಒಬ್ರು. ಯಾರು? ಟಿವಿಯನ್ನ ಹಚ್ಚಲಿಕ್ಕೆ ಶುರು ಮಾಡಿದೆವು. ಧಾರಾವಾಹಿ ಶುರುವಾಯಿತು. ತುಂಬಾ ನೋಡ್ತಾರ ಅಂತ ಮನೆಯವರು. ಯಾರನ್ನು ನಾನು ದೂರುವುದಿಲ್ಲ. ಪರಿಸ್ಥಿತಿಯ ಕೈಗೊಂಬೆಗಳಾದೆವು. ಬರಬರ್ತಾ ನಮ್ಮ ಮನೆಯಲ್ಲಿ ಸಂಜೆ ಹೊತ್ತಿಗೆ ಟಿವಿಗಳು ಆನ್ ಆಗ್ಲಿಕ್ಕೆ ಶುರುವಾಯಿತು, ಧಾರಾವಾಹಿಗಳು ಬರ್ಲಿಕ್ಕೆ ಶುರುವಾಯಿತು. ನಮ್ಮ ಮಕ್ಕಳು ಏನು ಮಾಡಿದ್ರು? ಭಜನೆ ಮಾಡೋದರ ಬದಲು ಟಿವಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಟಿವಿಯಲ್ಲಿ ಬರುವಂತಹ ಮಾತುಗಳನ್ನ ಅವರು ಕಾಪಿ ಮಾಡ್ಲಿಕ್ಕೆ ಶುರು ಮಾಡಿದರು. ಟಿವಿಯಲ್ಲಿ ಬರುವಂತಹ ಸಂಸಾರಗಳನ್ನ ಕಾಪಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪ್ರತಿಯೊಂದನ್ನ ಅವರೇ ಕಾಪಿ ಮಾಡಿ ಮಾಡ್ತಾ 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 ಬಂದು ಭಾಷೆಗಳು ಬದಲಾಯಿತು, ಜ್ಞಾನಗಳು ಬದಲಾಯಿತು, ಎಲ್ಲವೂ ಬದಲಾಯಿತು. ಈಗ ನಾವು ಹೊಸ ಯುಗದಲ್ಲಿದ್ದೇವೆ. ಮನೆಯಲ್ಲಿ ಈಗ ಟಿವಿ ಆನ್ ಆಗೋದಿಲ್ಲ, ಬದಲಿಗೆ ಯಾವುದು ಆನ್ ಆಗ್ತದೆ? ಯಾವುದು? ಮೊಬೈಲ್ ಆನ್ ಆಗ್ತಾ ಇದೆ. ಮಕ್ಕಳಿಗೆಲ್ಲ ಬೈಯುವವರು ನಾವು, ಮೊಬೈಲ್ ನೋಡಬೇಡ, ನೋಡಿದರೆ ನಿನ್ನ ಕೈಕಾಲು ಗಂಟು ಮುರಿತೇನೆ ಅಂತ. ಅಲ್ವಾ? ಸರಿ ಅಲ್ವಾ? ಮಕ್ಕಳಾಗದವರು ನಿಮಗೆ ನಿಮ್ಮ ಅಪ್ಪ ಒಂದರು ಬೈತಾ ಇದ್ದಾರೆ, ಸರಿ ಅಲ್ವಾ? ಅವನಿಗೆ ಕೆಲಸ ಇರುವುದೇ ಒಂದೇ, ಬೆಳಿಗ್ಗೆ ಸಂಜೆ ಮೊಬೈಲ್ ನೋಡೋದು ಮಾತ್ರ ಕೆಲಸ ಅಂತ. ಎಲ್ಲ ಗಂಡಂದರು ನನ್ನ ಹತ್ರ, ವಕೀಲರ ಹತ್ರ ಬಂದು ಹೇಳುವುದು ಅದನ್ನೇ. ಹೆಂಡತಿಯರು ಮೊಬೈಲ್ ಬಿಟ್ಟು ಎಲ್ಲ ಕೆಲಸ ಮಾಡ್ತಾರೆ, ಅಡಿಗೆಯೂ ಮಾಡ್ತಾ ಇಲ್ಲ ಈಗ ಅಂತ. ಮಾತನಾಡುವುದೂ ಇಲ್ಲ, ನೆಗಾಡುವುದೂ ಇಲ್ಲ. ಭಾವನಾತ್ಮಕವಾಗಿ ಮನೆಗೆ ಬಂದವರ ಹತ್ರ ನಮಗೆ ಮಾತಾಡ್ಲಿಕ್ಕೂ ಪುರುಸೋತಿಲ್ಲ. ಮದುವೆಗೆ ಹೋದರೆ ಮೊದಲಿನ ಕಾಲದಲ್ಲಿ ಗೈ ಗುಯ್ ಗೈ ಗುಯ್ ಗೈ ಗುಯ್ ಅಂತ ಶಬ್ದ ಕೇಳೋದು, ಮಾತನಾಡೋದು ಮಹಿಳೆಯರು. ಈಗ ನೀವು ಫಂಕ್ಷನ್ಗೆ ಹೋದದ್ದು ನೋಡಿದಿರಾ? ಮಹಿಳೆಯರು ಮಾತನಾಡೋದೇ ಇಲ್ಲ. ಎಲ್ಲರೂ ನಾಚಿಕೆ ಸ್ವಭಾವದವರು, ಎಲ್ಲ ತಲೆ ಬಗ್ಗಿಸಿ ಕೂತ್ಕೊಂಡಿರ್ತಾರೆ. ವಿಷಯ ಏನು ಅಂತ ಹೇಳಿದ್ರೆ ಒಳಗೆ ಮೊಬೈಲ್ ಉಂಟು. ಎಲ್ಲರೂ ಕೂಡ ನಾಚಿಕೆಯವರು. ಗಂಡಸರು ಅಂತೂ ಕೇಳುವುದೇ ಬೇಡ. ರಾತ್ರಿ 9 ಗಂಟೆ ಅಂತ ಆಯ್ತು ಅಂತಾದ್ರೆ, 11 ಗಂಟೆಗೆ ನಿದ್ದೆ ಬರಬೇಕು ಅಂತಾದ್ರೆ 2 ಗಂಟೆ ಮೊಬೈಲನ್ನ ತಿಕ್ಕುವುದು ಅನಿವಾರ್ಯ ಸಂದರ್ಭ. ಮಕ್ಕಳಿಗೆ ಬೈಯುವುದು ನಾವು. ಸಂಸ್ಕೃತಿ ಹಾಳಾಯಿತು, ಮಕ್ಕಳು ಓದುವುದಿಲ್ಲ, ಪಾಠ ಕೇಳುವುದಿಲ್ಲ, ಮೊಬೈಲ್ನಲ್ಲೇ ಬಿದ್ದುಕೊಂಡಿರ್ತಾರೆ ಅಂತ ಚಾಲೆಂಜ್ ಮಾಡ್ತೇನೆ. ಯಾವ ಮನೆಯಲ್ಲಿ ಹೆಚ್ಚು ಮಕ್ಕಳು ಮೊಬೈಲ್ ನೋಡ್ತಾರೋ ಅವರ ಅಪ್ಪ ಅಮ್ಮಂದಿರು ಹೈಯೆಸ್ಟ್ ಮೊಬೈಲ್ ನೋಡ್ತಾರೆ ಅಂತಲೇ ಲೆಕ್ಕ. ಒಪ್ತೀರಿ ಅಂತಾದ್ರೆ ಚಪ್ಪಾಳೆ ಹೊಡೀರಿ, ಸರಿ ಅಲ್ವಾ? ಹಾಗಿದ್ರೆ ಸನಾತನ ಧರ್ಮದಲ್ಲಿ ಹಿಂದೂ ಧಾರ್ಮಿಕ ಜೀವನ ಶಿಕ್ಷಣವನ್ನ ತಪ್ಪಿಸ್ತಾ ಇರುವವರು ಯಾರು? ಯಾರು? ಗಟ್ಟಿ ಹೇಳಬೇಕು. ಯಾರು? ಜೋರು ಬರಲಿ. ಯಾರು ತಪ್ಪಿಸ್ತಾ ಇರೋದು? ನಾವೇ. ನಮ್ಮ ಮಕ್ಕಳಿಗೆ ನಾವು ಬೈತಾ ಇದ್ದೇವೆ, ನಮಗೆ ಬೈಯೋರು ಯಾರೂ ಇಲ್ಲ. ಆದ್ರಿಂದ ನಾವು ಎಲ್ರಿಗೂ ಬೈಯೋದು ಮಕ್ಕಳಿಗೆ. ತಪ್ಪಿತಸ್ಥರು ನಾವಿದ್ದೇವೆ. ಮನೆಯಲ್ಲಿ ದೀಪ ಹಚ್ಚುವುದನ್ನು ನಿಲ್ಲಿಸಿದ್ದೇವೆ. ಮನೆಯಲ್ಲಿ ಅಜ್ಜಿಯನ್ನು ಸೇರಿಸಿ ನಾವೆಲ್ಲರೂ ಕೂಡ ಹೊಸ ಒಬ್ಬರು ದಾಸರು ಹುಟ್ಟುಕೊಂಡಿದ್ದಾರೆ, ಮೊಬೈಲ್ ದಾಸರಾಗಿದ್ದೇವೆ. ಸಾಮಾಜಿಕ ಜಾಲತಾಣಗಳ ದಾಸರಾಗಿದ್ದೇವೆ ನಾವು. ನಮ್ಮಲ್ಲಿರುವಂತಹ ಸಾಹಿತ್ಯ ಕ್ಷೇತ್ರದ ಕೃಷಿಯನ್ನ ಬಿಟ್ಟಿದ್ದೇವೆ, ಹಾಡುವ ಹವ್ಯಾಸಗಳನ್ನ ಬಿಟ್ಟಿದ್ದೇವೆ, ಕುಣಿತದ ಹವ್ಯಾಸಗಳನ್ನ ಬಿಟ್ಟಿದ್ದೇವೆ, ಪ್ರತಿಯೊಂದು ಸಾಂಸ್ಕೃತಿಕ ಸೊಗಡನ್ನ ಮರೆತಿದ್ದೇವೆ. ದಾಸರಾಗಿದ್ದೇವೆ ನಾವು, ದುರಭ್ಯಾಸಗಳ ದಾಸರಾಗಿದ್ದೇವೆ ಅಂತ ಇಟ್ಕೊಳ್ಳುವ. ಇಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ. ಹಿಂದಿನ ದಿನಗಳಲ್ಲಿ
ತರಬೇತುದಾರರಿದ್ದಾರೆ. ಉತ್ತಮವಾದಂತಹ ಒಂದು ಭಜನಾ ಕಾರ್ಯಕ್ರಮವನ್ನ, ಕುಣಿತ ಭಜನೆಯನ್ನ ಹೇಳಿಕೊಡ್ತಾರೆ. ನಾವೆಲ್ಲ ಮಕ್ಕಳು ಕೂಡ ಆ ಭಜನೆಯನ್ನ ಕಲಿಬೇಕು, ಒಟ್ಟಿಗೆ ಕುಣಿಬೇಕು, ಒಟ್ಟಿಗೆ ನಾವು ಸೇರಿಕೊಳ್ಬೇಕು, ಒಟ್ಟಿಗೆ ಆಟ ಆಡಬೇಕು ಹೇಳುವಂತಹ ಕಲ್ಪನೆಯೊಂದಿಗೆ ಇವತ್ತು ಮಕ್ಕಳು ಓಡೋಡಿಕೊಂಡು ಆ ಭಜನಾ ಕ್ಲಾಸ್ಗಳಿಗೆ ಹೋಗೋದನ್ನು ನಾವು ನೋಡಿದ್ದೇವೆ. ಮತ್ತೊಮ್ಮೆ ಭಜನಾ ಸಂಸ್ಕೃತಿ ಮನೆಯಲ್ಲಿ ಬೆಳಗುವ ರೀತಿಯಲ್ಲಿ ಭಜನಾ ಮಂಡಳಿ ಕೆಲಸವನ್ನ ಮಾಡ್ತಾ ಇದೆ. ಅಂದರೆ ಯಾವ ತಾಯಂದಿರು, ಯಾವ ಅಜ್ಜಿಯಂದಿರು, ಯಾವ ಅಪ್ಪಂದಿರು ಸನಾತನ ಧರ್ಮದ ಸಂಸ್ಕೃತಿಯನ್ನ ಬೆಳೆಸುವಲ್ಲಿ ಕೆಲಸ ಮಾಡಬೇಕಿತ್ತೋ ಆ ಕೆಲಸವನ್ನ ಈಗ ಯಾರು ಮಾಡ್ತಾ ಇದ್ದಾರೆ? ನೀವು ಮಾಡ್ತಾ ಇದ್ದೀರಿ. ಭಜನಾ ಮಂಡಳಿಯವರು ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಭಜನೆ ಹೇಳಿಕೊಡ್ತಾ ಇದ್ದಾರೆ, ಅವರಿಗೆ ಕುಣಿತ ಭಜನೆಯ ತರಬೇತಿಗಳಾಗ್ತಾ ಇದೆ. ಮಕ್ಕಳು ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ ಕಲಿತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಭಜನಾ ಮಂಡಳಿಗಳಲ್ಲಿ ಇವತ್ತು ಪುರುಷರಿಗೆ ಗಟ್ಟಿಯಾಗಿ ಸ್ಪರ್ಧೆಯನ್ನ ಕೊಡಬಾರದಂತಹ ಮಹಿಳಾ ಭಜನಾ ತಂಡಗಳು ರಚನೆ ಆಗುತ್ತಾ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲ ನೀವು ಭಜನಾ ಕಮ್ಮಟಕ್ಕೆ ಬರ್ತೀರಿ ಅಂತ ಆದ್ರೆ, ತರಬೇತಿಗೆ ಬರ್ತೀರಿ ಅಂತ ಆದ್ರೆ, ನಿಮ್ಮ ಹಿಂದೆ ಒಬ್ಬೊಬ್ಬ ಮಹಿಳೆಯರ ಹಿಂದೆ ಇವತ್ತು 500,000 ಮಹಿಳೆಯರು ಭಜನೆಗೆ ಹೆಜ್ಜೆಯನ್ನ ಹಾಕಲಿಕ್ಕೆ, ತಾಳವನ್ನ ಕೂಡಿಸ್ಲಿಕ್ಕೆ ಸಿದ್ಧರಾಗಿ ಬಂದಿದ್ದಾರೆ ಅಂತ ಅರ್ಥ ಏನು ಅಂತ ಹೇಳಿದ್ರೆ, ಸನಾತನ ಧರ್ಮದ ಅವಿಭಾಜ್ಯ ಅಂಗವಾದಂತಹ ಹಿಂದೂ ಧರ್ಮದ ನಿಜಾರ್ಥದ ಅಮ್ಮಂದಿರನ್ನ ಸೃಷ್ಟಿ ಮಾಡುವಂತಹ, ಅಮ್ಮಂದಿರಿಗೆ ಸಂಸ್ಕಾರವನ್ನ ಕೊಡುವಂತಹ ಕೆಲಸವನ್ನ ಭಜನಾ ಮಂಡಳಿ ಮಾಡ್ತಾ ಇದೆ. ಎಷ್ಟು ದೊಡ್ಡ ಕೊಡುಗೆಯನ್ನ ಭಜನಾ ಮಂಡಳಿ ಭಜನೆಗೆ ಕೊಡ್ತಾ ಇದೆ. ಯುವಕರೆಲ್ಲ ಸೇರಿಕೊಂಡು ಗಣೇಶ ಚೌತಿಯ ದಿವಸ ನಾವು ಗಣಪತಿಯನ್ನ ಹೇಗೆ ನೀರಿಗೆ ಹಾಕ್ತಿದ್ದೆವು? ಹೇಗೆ? ಇಲ್ಲಿದ್ದವರು ತುಂಬಾ ಜನ ಇರ್ತೀರಾ, ನಾನು ಹೋಗಿರಿದ್ದೇನೆ ಒಂದು ದಿನಗಳಲ್ಲಿ. ಸತ್ಯ ಹೇಳಿಕೊಳ್ಳುವ, ನಾವು ಹೇಗೆ ನಾವು ನೀರಿಗೆ ಹಾಕ್ತಿದ್ದೆವು ವಿಸರ್ಜನೆಗೆ? ಡಿಜೆ ಹಾಕಿ ಕುಣಿತುಕೊಂಡು ತಕೊಂಡು ಹೋಗಿ ನೀರಿಗೆ ಹಾಕ್ತಿದ್ದೆವು. ಅದೊಂದು ಅವಿಭಾಜ್ಯ ಅಂಗ ಆಗಿತ್ತಲ್ವ. ಡಿಜೆ ಇಲ್ಲದಿದ್ರೆ ವಿಸರ್ಜನೆ ಆಗೋದಿಲ್ಲ. ಅದೇ ಯುವಕರ ತಂಡ ಇವತ್ತು ಭಜನೆಗಳನ್ನು ಹಾಡಿಕೊಂಡು, ದೇವರನ್ನ ಕೊಂಡಾಡಿಕೊಂಡು, ನಾವು ಇವತ್ತು ಡಿಜೆ ಸಂಸ್ಕೃತಿಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಡುವತ್ತಗೆ ಬರ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಸೇರಿಕೊಂಡು ಶಾರದೆಯ ಮುಂದೆ, ಗಣಪತಿಯ ಮುಂದೆ ಕುಣಿತ ಭಜನೆಯನ್ನ ಮಾಡ್ತಾ, ಭಗವಂತನ ಗುಣಗಾನವನ್ನ ಮಾಡ್ತಾ, ನಾವೆಲ್ಲರೂ ಕೂಡ ಪ್ರೀತಿಯಿಂದ, ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಭಕ್ತಿಯಿಂದ ಸನಾತನ ಧರ್ಮದ ಮತ್ತೊಂದು ಮರಳುವಿಕೆಗೆ ಕಾರಣ ಅಂತಿದ್ರೆ ಅದಕ್ಕೆ ಭಜನಾ ಮಂಡಳಿಗಳು ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬದಲಾವಣೆಗಳು ನೋಡಿ. ಧಾರ್ಮಿಕವಾಗಿ ಇಷ್ಟು ಜನ ದೇವರ ಸ್ಮರಣೆಯನ್ನ ಮಾಡುವಂಥದ್ದೇ ಈ ಕಲಿಯುಗದಲ್ಲಿ ವಿಶೇಷ. ಒಪ್ತೀರಾ? ನಮ್ಗೆ ಪುರುಸೊತ್ತೇ ಇಲ್ಲ. ನಮಗೆ ಧಾರ್ಮಿಕ ವಿಚಾರ ಅಂತ ಹೇಳಿದ್ರೆ ಅದು ಅತ್ಯಂತ ಚಪ್ಪೆಯ ವಿಚಾರ. ಅದನ್ನು ಕೇಳುವವರೇ ಇಲ್ಲ. ಅದಕ್ಕೆ ಅನಿವಾರ್ಯವಾದರೆ ಮಾತ್ರ ನಾವು ಹೋಗೋದು. ಆದರೆ ಇವತ್ತು ಧರ್ಮದ ವಿಚಾರವನ್ನ, ಸತ್ಯದ ವಿಚಾರವನ್ನ, ಭಗವಂತನ ಸಾಕ್ಷಾತ್ಕಾರವನ್ನ, ಭಜನೆಗಳನ್ನ ಕಲಿತು ಭಗವಂತನ ನಾಮಸ್ಮರಣೆಯನ್ನ ಮಾಡಲಿಕ್ಕೆ ಇಷ್ಟು ಜನ ಪುರುಷರು ನಾವು ಒಟ್ಟಾಗಿದ್ದೇವೆ ಅಂತ ಹೇಳಿದ್ರೆ, ಪಿತೃದೇವೋಭವ ಅಂತ ಹೇಳುವ ರೀತಿಯಲ್ಲಿ ಬಲಿಷ್ಠವಾದಂತಹ ಸನಾತನ ಧರ್ಮದ ಹರಿಕಾರಕರಾದಂತಹ ತಂದೆಯವರನ್ನ ನಮ್ಮ ಈ ಭಜನಾ ಮಂಡಳಿಗಳು ಸೃಷ್ಟಿ ಮಾಡ್ತಾ ಇದ್ದಾವೆ ಅಂತ ಹೇಳುವುದನ್ನು ಒಪ್ತೀರಾ? ನೀವು ಒಪ್ತೀರಾ? ಒಪ್ಲಿಕ್ಕೆ ತಯಾರಿಲ್ವಾ? ಮದುವೆ ಆದವರು ನಿಮ್ಮ ಮಕ್ಕಳನ್ನು ಭಜನೆ ಕಲಿಸ್ತೀರೋ ಇಲ್ವಾ? ಮಕ್ಕಳಿದ್ದವರು. ಮದುವೆ ಆಗದವರು ಮದುವೆಯಾಗಿ ಮಗುವನ್ನ ಪಡೆದು ನಿಮ್ಮ ಮಗುವನ್ನ ಭಜನೆಗೆ ಕಲಿಸ್ತೀರೋ ಇಲ್ವಾ? ಅಂದ್ರೆ ಅವರು ಇನ್ನೂ ನಿರ್ಧಾರ ಮಾಡಲಿಲ್ಲ, ಮದುವೆ ಆಗಬೇಕೋ ಬೇಡವೋ, ಮಕ್ಕಳಾಗಬೇಕೋ ಬೇಡವೋ.
ಇನ್ನೂ ಆಲೋಚನೆ ಮಾಡಲಿಲ್ಲ ಅಂತ ಅನ್ನಿಸ್ತದೆ. ತುಂಬ ನಗು ಬಂತು. ಧರ್ಮದ ಅತ್ಯಂತ ದೊಡ್ಡ ಕೊಡುಗೆ ಏನು ಅಂತ ಹೇಳಿದರೆ, ಮದುವೆ ಆಗುವಂಥದ್ದು, ನಮ್ಮ ಧರ್ಮಕ್ಕೆ ಸಂಖ್ಯೆಯನ್ನು ನೀವು ಕೊಡುವಂಥದ್ದು ಮರಿಬೇಡಿ. ಹಿಂದೂ ಸನಾತನ ಧರ್ಮದ ಅತ್ಯಂತ ದೊಡ್ಡ ಸಂಸ್ಕಾರ ಏನು ಅಂತ ಹೇಳಿದರೆ, ಪುತ್ರರನ್ನ ಅಥವಾ ಪುತ್ರಿಯನ್ನ ಪಡೆಯುವಂಥದ್ದೇ ನಮ್ಮ ಸನಾತನ ಧರ್ಮದಲ್ಲಿ ದೊಡ್ಡ ಭಾಗ್ಯ. ಅದು ಮರಿಬೇಡಿ. ಆದ್ದರಿಂದ ಭಜನೆಯ ಸಾರಾಂಶದಲ್ಲೂ ಇದು ಬರ್ತದೆ. ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳಿದರೆ ಬರೀ ಹಾಗೆ ಇರುವುದು ಅಂತಲ್ಲ, ಮೊದಲಾದ ಎಲ್ಲ ಜೀವನಗಳನ್ನು ಪ್ರವೇಶಿಸಿ ಗೃಹಸ್ಥಾಶ್ರಮವನ್ನು ಸೇರುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದ ಘಟ್ಟ. ಆದ್ರಿಂದ ಭಜನಾ ಮಂಡಳಿಗಳು ಇವತ್ತು ಏನನ್ನ ಮಾಡಿದೆ ಅಂತ ಹೇಳಿದರೆ, ಮಾತೃದೇವೋಭವ ಅಂತ ಹೇಳುವಂತಹ ಸಂಕಲ್ಪದ ಅಡಿಯಲ್ಲಿ ಮನೆಯೇ ಮೊದಲ ಪಾಠಶಾಲೆ ಹೇಳುವಂತಹ ರೀತಿಯಲ್ಲಿ ಒಳ್ಳೆಯ ಸಂಸ್ಕಾರವನ್ನ ಕೊಡುವಂತಹ ಮಾತೆಯರನ್ನ ಸೃಷ್ಟಿ ಮಾಡ್ತಾ ಇದೆ. ಪಿತೃದೇವೋಭವ ಹೇಳುವಂತಹ ಸಂಕಲ್ಪದಡಿಯಲ್ಲಿ ಬಲಿಷ್ಠವಾದಂತಹ ಸನಾತನಿಗಳನ್ನು ಸೇರಿರುವಂತಹ ತಂದೆಯವರನ್ನ ಕೊಡುವಂತಹ ಒಂದು ಬಲಿಷ್ಠ ಪಿತೃಗಳನ್ನ ಕೊಡುವಂತಹ ಸಂಸ್ಕಾರವನ್ನ ನೀಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕಾರಣ ಯಾವುದು ಅಂತ ಹೇಳಿದರೆ ಭಜನಾ ಮಂಡಳಿಗಳು. ಅಂದು ಜೀವನ ಶಿಕ್ಷಣವನ್ನ ಏನು ನಾವು ಪಡಿಲಿಕ್ಕೆ ಇಂದಿನ ಕಾಲದಲ್ಲಿ ನಮಗೆ ಆಗ್ತಾ ಇಲ್ವೋ, ಅಂತಹ ಜೀವನ ಮೌಲ್ಯಗಳನ್ನ ಭಜನೆಯ ಮೂಲಕ ಹೇಳಿಕೊಡ್ತಾ ನಮ್ಮ ಸನಾತನ ಧರ್ಮದ ಉಳಿವಿಗೆಗಾಗಿ, ಸನಾತನ ಧರ್ಮದ ರಕ್ಷಣೆಗಾಗಿ ಋಷಿ ಮುನಿಗಳ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಹೇಳಿದ್ರೆ ಭಜನಾ ಮಂಡಳಿಗಳು ಮಾಡ್ತಾ ಇದ್ದಾವೆ. ಸಮಾಜದಲ್ಲಿ ಶಾಂತಿ, ಸಮಾಜದಲ್ಲಿ ನೆಮ್ಮದಿ, ಸಮಾಜದಲ್ಲಿ ಒಗ್ಗಟ್ಟು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಮತ್ತೊಂದನ್ನು ಶ್ರೇಷ್ಠನೆ ರಾಷ್ಟ್ರದೇವೋಭವ, ಈ ಕಲ್ಪನೆಯನ್ನ ಸಮಾಜದಲ್ಲಿ ಹರಡುವಂತಹ ಸಂತರಾಗಿ, ಋಷಿಮುನಿಗಳಾಗಿ, ಧಾರ್ಮಿಕ ತತ್ವಜ್ಞಾನಿಗಳಾಗಿ, ಸನಾತನ ಹರಿಕಾರರಾಗಿ, ಹಿಂದೂ ಸನಾತನ ಧರ್ಮವನ್ನ ಉಳಿಸುವಂತಹ ಬೆಳೆಸುವಂತಹ ಜ್ಞಾನಿಗಳಾಗಿ ಭಜನಾ ಮಂಡಳಿಗಳು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲವನ್ನ ಮಾಡ್ತಾ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದಷ್ಟು ಯುವಕರನ್ನ ಸಂಜೆಯ ಹೊತ್ತಿನಲ್ಲಿ ವಾರಕ್ಕೊಮ್ಮೋ, ತಿಂಗಳಿಗೊಮ್ಮೆಯೋ ಅಥವಾ 6 ತಿಂಗಳಿಗೊಮ್ಮೆಯೋ ಒಂದು ಛತ್ರದಡಿಯಲ್ಲಿ ಸೇರಿಸಿ ಒಳ್ಳೆಯ ಆಲೋಚನೆಗಳನ್ನು ಮಾಡುವ ಕೇಂದ್ರಗಳಾಗಿ ಭಜನಾ ಮಂಡಳಿಗಳು ಮುಂದುವರೆದಿದೆ. ಸಣ್ಣ ಉದಾಹರಣೆ ಹೇಳಬೇಕು ಅಂತ ಆದರೆ, ಒಂದು ಊರಿನಲ್ಲಿ ಭಜನಾ ಮಂಡಳಿ ಉಂಟು ಅಂತ ಆದರೆ ಅದೆಷ್ಟೋ ಭಜನಾ ಮಂಡಳಿಗಳು ವರ್ಷಕ್ಕೊಮ್ಮೆ ನಗರ ಭಜನೆಗೆ ಬರ್ತಾರೆ. ಕೆಲವು ಕಡೆ ಬರ್ತಾರೆ, ಕೆಲವು ಕಡೆ ಬರುವುದಿಲ್ಲ. ನಗರ ಭಜನೆಯನ್ನ ಮಾಡ್ತಾರೆ. ಆ ಊರಿನಲ್ಲಿ ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳು ಆಯಿತು ಅಂತ ಆದರೆ, ಒಂದು ಗ್ರಾಮದಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು ಅಂತ ಆದರೆ 8 ದಿನಗಳು ಇದ್ರೂ 8 ದಿನಗಳಲ್ಲೂ ಕೂಡ 24 ತಂಡಗಳು ಅಥವಾ 50 ತಂಡಗಳು ಬಂದು ದೇವರ ನಾಮ ಸಂಕೀರ್ತನೆಯನ್ನ ಹಾಡಿಕೊಂಡಾಡ್ತಾವೆ ಭಜನಾ ಮಂಡಳಿಗಳು. ಯಾವುದೇ ಕಾರ್ಯಕ್ರಮ ಇಲ್ಲಿ, ಅದು ಬ್ರಹ್ಮಕಲಶಗಳಿರಲಿ, ಜೀರ್ಣೋದ್ಧಾರಗಳಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಅಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಹಿಂದಿನ ಕಾಲದಲ್ಲಿ 2 ಕಾಲಮ್ ಇರ್ತಿತ್ತು ಆಮಂತ್ರಣದಲ್ಲಿ. ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ, ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. 2 ವಿಂಗ್ ಇರ್ತಿದ್ದ. ಎಲ್ಲರೂ ಆಮಂತ್ರಣ ಪತ್ರಿಕೆ ನೋಡಿ ಬರುವಾಗ. ಈಗ ಅದಕ್ಕೊಂದು ಹೊಸ ಸೇರ್ಪಡೆಯನ್ನ ಭಜನಾ ಮಂಡಳಿಯವರು ಮಾಡಿಬಿಟ್ಟಿದ್ದಾರೆ. ಯಾವುದೇ ಕಾರ್ಯಕ್ರಮವಾಗಲಿ ಆ ಕಾರ್ಯಕ್ರಮಗಳಲ್ಲಿ ಭಜನಾ ಕಾರ್ಯಕ್ರಮ ಇಂದಿನ ದಿನಗಳಲ್ಲಿ ಮಸ್ಟ್ ಆ್ಯಂಡ್ ಶುಡ್. ಇಲ್ಲದೇ ಇದ್ದರೆ ಸಭಾ ಕಾರ್ಯಕ್ರಮವನ್ನು ಮಾಡುವಂತಹ ಸಂಘಟಕರಲ್ಲಿ ನೀವೇ ಪ್ರಶ್ನೆ ಮಾಡ್ತೀರಾ, ಭಜನೆಗೆ ಅವಕಾಶ ಕೊಡದೇ ಇದ್ದರೆ ಕಾರ್ಯಕ್ರಮ ಮಾಡುವುದು ಬೇಡ. ದೇವರ ಪೂಜೆ ಮಾಡ್ತೀರಾ, ಭಜನೆ ಮಾಡಿ. ಬ್ರಹ್ಮಕಲಶ ಮಾಡ್ತೀರಾ, ಭಜನೆ ಮಾಡಿ. ನಮಗೊಂದು ಅವಕಾಶ ಕೊಡಬೇಕು, ಸರಿ ಅಲ್ವಾ? ಇಂತಹ ಅದ್ಭುತವಾದಂತಹ ಸಂಘಟನೆಯನ್ನ ಭಜನಾ ಮಂಡಳಿಗಳು ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಭಜನಾ ಕಮ್ಮಟ ಆದ ಮೇಲೆ ಇನ್ನೊಂದು ಹೊಸ ಬದಲಾವಣೆಯನ್ನು ನಾನಂತೂ ಗಮನಿಸ್ತಾ ಇದ್ದೇನೆ. ನೀವು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ
ಒಂದಷ್ಟು ಯುವಕರು, ಒಂದಷ್ಟು ಯುವತಿಯರು, ಒಂದಷ್ಟು ಮಹಿಳೆಯರು, ಒಂದಷ್ಟು ಪುರುಷರು ಸೇರಿ ಒಟ್ಟಾಗಿ ಭಜನಾ ಕಮ್ಮಟವನ್ನ ಮಾಡ್ತಾ ಇದ್ದೀರಾ ಇಲ್ವಾ? ಒಂದಷ್ಟು ಜನ ಸೇರಿರ್ತೀರಾ. ಸಂಜೆಯ ಹೊತ್ತಿಗೆ ಹಾಡುಗಾರರು ಬರ್ತಾರೆ, ಹಾಡನ್ನ ಹಾಡ್ತಾರೆ. ನಾವೆಲ್ಲರೂ ಸೇರಿ ನಮ್ಮೆಲ್ಲರ ಅಹಂಕಾರವನ್ನ ಮರೆತು ನಾವೆಲ್ಲರೂ ಸೇರಿ ಭಜನೆಯನ್ನ ಹಾಡ್ತೇವೆ. ಈ ರೀತಿ ಭಜನಾ ಮಂಡಳಿಗಳು ಭಜನೆಯನ್ನ ಉಳಿಸುವಲ್ಲಿ, ಬೆಳೆಸುವಲ್ಲಿ ತಾಯಿ, ತಂದೆ, ಅಜ್ಜಿ ಹೀಗೆ ಸ್ಥಾನಗಳನ್ನು ತುಂಬಿಸಿ ಭಜನೆಯನ್ನ ಬೆಳೆಸುವಲ್ಲಿ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ 1 ಗಂಟೆ ಅಂತ ಹೇಳಿದ್ದಾರೆ. ನಾನು ನಿರ್ಧಾರ ಮಾಡಿ ಬಂದಿದ್ದೆ 1 ಗಂಟೆ ಅಂತೂ ನಾನು ಮಾತಾಡೋದಿಲ್ಲ ಅಂತ. ನಾನು ವಾಚ್ ಅದಕ್ಕೆ ಬಿಟ್ಟಿಟ್ಟದ್ದು. ಯಾಕೆ ಹೇಳಿದರೆ, ವಕೀಲರುಗಳಿಗೆ ಮತ್ತು ಟೀಚರ್ಗಳಿಗೆ ಒಂದು ವೀಕ್ನೆಸ್ ಅಂತೆ. ವಕೀಲರುಗಳು ಮಾತನ್ನು ನಿಲ್ಲಿಸಬೇಕಾದ್ರೆ ಏನಾಗಬೇಕು? ಗಂಟೆ ಹೊಡಿಬೇಕು. ಸರಿಯಾ? ಒಂದು ಪಿರಿಯಡ್ ಮುಗಿಬೇಕು ಅಂತಾದರೆ ಟೀಚರ್ಗಳಿಗೇನು ಹೊಡಿಬೇಕು? ಗಂಟೆ ಹೊಡಿಬೇಕು. ಆಗ ಮಕ್ಕಳೇ ಎದ್ದು ಹೇಳ್ತಾರೆ, ಟೀಚರ್ ನಿಮ್ಮ ಗಂಟೆ ಆಯ್ತು ಹೊಡಿ ಅಂತ. ವಕೀಲರುಗಳಿಗೆ ಏನಾಗಬೇಕು ಅಂತ ಹೇಳಿದರೆ, ನ್ಯಾಯಾಧೀಶರು ನಿಲ್ಲಿಸಪ್ಪ ಅಂತ ಸುತ್ತಿಗೆಯಲ್ಲಿ ಒಂದು ನೋಡಿದಿರಿ ತಾನೆ ನೀವೆಲ್ಲರೂ, ನಿಲ್ಲಿಸು ಅಂತ ಹೇಳಬೇಕು. ನಾನು ವಕೀಲರಾದದ್ದರಿಂದ ನಾನು ಆಗಾಗ ತಿರುಗಿ ನೋಡೋದು ಯಾರ ಕೈಯಲ್ಲಿ ಸುತ್ತಿಗೆ ಉಂಟು ಅಂತ. ಭುಜಬಲಿಯವರ ಕೈಯಲ್ಲೂ ಇಲ್ಲ, ಸ್ವಾಮೀಜಿಯವರ ಕೈಯಲ್ಲೂ ಇಲ್ಲ, ವಸಂತ ಸಾಲ್ಯಾನರ ಕೈಯಲ್ಲೂ ಇಲ್ಲ. ಆದರೆ ನಾನು ಗಮನಿಸಬೇಕು ಏನು ಅಂತ ಹೇಳಿದರೆ, ಸಮಯ ಹೇಳುವಂಥದ್ದು ಅತ್ಯಂತ ಪ್ರಾಮುಖ್ಯ. ಆದ್ದರಿಂದಲೇ ವಾಚನ್ನು ಎದುರು ಬಿಟ್ಟಿಸಿಕೊಂಡೆ. ಇಲ್ಲಿ ಯಾರು ಸುತ್ತಿಗೆ ಹಿಡಿಯೋರು ಇಲ್ಲದ್ರಿಂದ ಆಗ ಟೈಮ್ ನೋಡೋದು, ನನ್ನ ಟೈಮ್ ಮುಗೀತು ಅಂತ. ನಾನು ಇಷ್ಟೇ ಹೇಳೋದು, ಭಜನಾ ಮಂಡಳಿಗಳು ಇವತ್ತು ಭಜನೆಯನ್ನು ಹೆಚ್ಚಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವಂಥದ್ದು ನಿಮಗೆ ಗೊತ್ತಾಗಿದೆ. ಈಗಲೇ ನಾನು ಹೇಳಿದ್ದೇನೆ, ಸನಾತನ ಧರ್ಮದ ಉಳಿವಿಕೆಯಲ್ಲಿ ತಾಯಿಯಾಗಿ ಭಜನಾ ಮಂಡಳಿಗಳಿದ್ದಾವೆ, ತಂದೆಯಾಗಿದ್ದಾವೆ, ಸಂಘಟಕರಾಗಿ ಆ ಮಟ್ಟದಲ್ಲಿ ಭಜನಾ ಮಂಡಳಿಗಳಿವೆ. ಹೀಗೆ ಅಳಿದು ಹೋಗುತ್ತಾ ಇದ್ದಂತಹ ಭಜನಾ ಸಂಸ್ಕೃತಿಯನ್ನ ಉಳಿಸುವಲ್ಲಿ, ಬೆಳೆಸುವಲ್ಲಿ ಭಜನಾ ಮಂಡಳಿಗಳ ಪಾತ್ರ ದೊಡ್ಡದು ಅಂತ ಹೇಳ್ತಾ, ಕೊನೆಯದಾಗಿ ಈ ಭಜನೆಗೆ ಒಂದು ಮೂರ್ತ ರೂಪವನ್ನು ಕೊಟ್ಟವರು ಪರಮ ಪೂಜ್ಯ ಕಾವಂದರು. ಇಲ್ಲದಿದ್ದರೆ ಭಜನೆಯನ್ನ ಹಾಡುವಾಗ ದಾಸರು ಹೇಳ್ತಾರೆ, ರಾಗ ತಾಳದ ಕಡೆಗೆ ಗಮನ ಬೇಡ ಅಂತ ಅಲ್ವಾ, ಭಕ್ತಿ ಮಾತ್ರ ಮುಖ್ಯ ಅಂತ ಹೇಳ್ತಾರೆ ದಾಸರು. ಆದರೂ ಕೂಡ ಭಜನೆಯನ್ನ ಕೇಳುವಾಗ ಅದರಲ್ಲೊಂದು ಇಂಪು ಬೇಕು, ಅದರಲ್ಲೊಂದು ಶಿಸ್ತು ಬೇಕು, ಅದಕ್ಕೊಂದು ಆಕಾರ ಪ್ರಕಾರಗಳು ಬೇಕು. ಆದ್ರಿಂದ ಈ ಭಜನೆಯನ್ನ ಹೇಗೆ ಮಾಡಬೇಕು, ಯಾವ ಭಜನೆಯನ್ನ ಹೇಗೆ ಹಾಡಬೇಕು, ಭಜನೆಯಲ್ಲಿ ಬಹಳ ಮುಖ್ಯವಾಗಿರುವುದೇನು ಅಂತ ಹೇಳಿದರೆ, ಆ ಸಾಹಿತಿಗಳು ಬರೆದಂತಹ ಸಾಹಿತ್ಯ. ಮನುಷ್ಯನನ್ನು ಹೇಗೆ ನಾವು ಕೊಲೆ ಮಾಡ್ತೇವೋ ಹಾಗೆ ನಾವು ಕೆಲವು ಬಾರಿ ಏನು ಮಾಡ್ತೇವೆ ಹೇಳಿ, ಸಾಹಿತ್ಯದ ಕೊಲೆಯನ್ನು ಮಾಡಿಬಿಡ್ತೇವೆ. ವೈಕುಂಠ ಅಂತ ಹೇಳುವುದಕ್ಕೂ ವೈಕುಂಠ ಅಂತ ಹೇಳುವುದಕ್ಕೂ ವ್ಯತ್ಯಾಸ ಉಂಟಾ ಇಲ್ವಾ? ವೈಕುಂಠ, ವೈಕುಂಠ. ತಿಳಿದೆಯೋ ನಾವು ಕೆಲವು ಸಾರಿ ತಾಳವನ್ನ ಮಾಡಲಿಕ್ಕಾಗಿ ವೈಕುಂಠ ಆಗುತ್ತೆ, ಆದರೆ ವೈಕುಂಠ ಅಂತ ಹೇಳ್ತಾರೆ. ಕರೆಕ್ಟಾಗಿ ಹೇಳಬೇಕು. ಸಾಹಿತ್ಯಗಳನ್ನ ಕೊಲೆ ಮಾಡಬೇಡಿ ಅಂತ ಹೇಳಿ ತರಬೇತುದಾರರು ಹೇಳ್ತಾರೆ. ಶಬ್ದಗಳಿಗೆ, ಶಬ್ದಾರ್ಥಗಳಿಗೆ, ಸಾಹಿತ್ಯಗಳಿಗೆ ಮಹತ್ವವನ್ನ ಕೊಡಬೇಕಾದದ್ದು ಭಜನೆಯ ಬಹಳ ಮುಖ್ಯ ಕರ್ತವ್ಯ. ಆದ್ರಿಂದ ಪೂಜ್ಯ ಕಾವಂದರ ಒಂದು ಕಲ್ಪನೆ ಇತ್ತು, ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಒಂದು ಕಲ್ಪನೆ ಇತ್ತು. ಊರೂರಲ್ಲಿ ನಶಿಸ್ತಾ ಇರುವಂತಹ ಸಮರ್ಥ ಹಿಂದೂ ಸಮಾಜವನ್ನ, ಸೃಜನಾತ್ಮಕ ಹಿಂದೂ ಸಮಾಜವನ್ನ ಇಡೀ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ನಿರ್ಮಾಣವನ್ನ ಮಾಡಬೇಕು. ಈ ನಿರ್ಮಾಣವನ್ನ ಮಾಡಬೇಕು ಅಂತ ಆದ್ರೆ ನಮ್ಮೆಲ್ಲ ಸನಾತನ ಧರ್ಮೀಯರನ್ನ ಅಂದು ಸಂಸ್ಕಾರಯುತರನ್ನಾಗಿ ಮಾಡಿದ ಭಜನೆಗಳು ಮನೆ ಮನೆಯಲ್ಲಿ, ಮನಮನದಲ್ಲಿ ಆಗಬೇಕು ಹೇಳುವಂತಹ ಕಲ್ಪನೆ ಪರಮ ಪೂಜ್ಯ ಕಾವಂದರದ್ದಾಗಿತ್ತು. ಆದ್ರಿಂದಲೇ ಈ ಭಜನಾ ಕಮ್ಮಟದ ಕಲ್ಪನೆ ಪೂಜ್ಯ ಕಾವಂದರಲ್ಲಿ ಬಂತು. ಭಜನಾ ಕಮ್ಮಟವನ್ನ ಮಾಡುವಂತಹ ಉದ್ದೇಶ ಇಷ್ಟೇ ಇತ್ತು, ಎಲ್ಲ ಭಜಕ ಬಂಧುಗಳಲ್ಲೂ ಕೂಡ ಹಿಂದೂ ಧಾರ್ಮಿಕ ಸನಾತನ ಪ್ರಜ್ಞೆಯನ್ನ ಬಿತ್ತಬೇಕು, ಒಟ್ಟು ನಮ್ಮ ಸಮಾಜ ಗಟ್ಟಿಕೊಳ್ಳಬೇಕು. ಅದು ಮಾತ್ರ ಅಲ್ಲ,
ಭಜನೆಯನ್ನ ಹಾಡುವವರು ಸಾಹಿತ್ಯವನ್ನ ಹಾಳು ಮಾಡಬಾರದು. ಸಾಹಿತ್ಯಕ್ಕೆ ತೊಂದರೆಯಾಗದಂತೆ ಬರೆದಂತಹ ಶ್ರೇಷ್ಠ ದಾಸರಿಗೆ, ಶ್ರೇಷ್ಠ ಕವಿಗಳ ಆಲೋಚನೆಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಸಬೇಕು ಹೇಳುವಂತಹ ದೃಷ್ಟಿಯಿಂದ ಭಜನೆಗೆ ಒಂದು ನಿಜವಾದ ಆಯಕಟ್ಟನ್ನ, ಅದಕ್ಕೆ ಸಾಹಿತ್ಯದ ಗೌರವವನ್ನ, ಸಂಗೀತದ ಗೌರವವನ್ನ ಕೊಡುವಂತಹ ದೃಷ್ಟಿಯಿಂದ ಬಲಿಷ್ಠವಾದಂತಹ ಭಜಕರನ್ನ ನಿರ್ಮಿಸಬೇಕು, ಅರ್ಥಪೂರ್ಣ ಭಜಕರನ್ನ ನಿರ್ಮಿಸಬೇಕು ಹೇಳುವಂತಹ ಕಲ್ಪನೆಯಿಂದ ಅದೆಷ್ಟೋ ತರಬೇತುದಾರರನ್ನ ಕರೆತಂದು ಸಮಾಜಕ್ಕೆ ನಿಮ್ಮಂತಹ ಬಲಿಷ್ಠ ಭಜಕರನ್ನ, ನಿಮ್ಮಂಥ ಧಾರ್ಮಿಕ ಸನಾತನಿಗಳನ್ನ ಕೊಡುವಂತಹ ಉದ್ದೇಶ ಪೂಜ್ಯ ಕಾವಂದರದ್ದಾಗಿತ್ತು. ನಾವು ಎಲ್ಲ ದೇವರ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಮಾಡಿದ್ದೇವೆ. ಒಟ್ಟು ಎಷ್ಟು ಸಂಖ್ಯೆ ಇದ್ದೀರಾ ಇವತ್ತು? ಒಟ್ಟು ಸಂಖ್ಯೆ ಎಷ್ಟಿದೆ? 170, 182, ಸರಿಯಾ? 182 ಜನ ಇದ್ದೀರಾ. ಕಾವಂದರ ಕಲ್ಪನೆ ಏನು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದಿರುವಂತಹ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಒಂದು ದೇವಸ್ಥಾನ ಇದ್ದಂತೆ. ಬರೀ ದೇವಳಕ್ಕೆ ಬ್ರಹ್ಮಕಲಶ ಆಗುವುದಲ್ಲ, ನಾನಾ ಗ್ರಾಮಗಳಿಂದ ಬಂದಿರುವಂತಹ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ನೀವೊಬ್ಬರೂ ಕೂಡ ಆಲಯಗಳಿದ್ದಂತೆ. ನಿಮ್ಮ ಆಲಯಗಳನ್ನ ಸ್ಫುಟಗೊಳಿಸಬೇಕು, ಇನ್ನಷ್ಟು ಶುಭ್ರವಾಗಿಸಬೇಕು. ಭಗವಂತನ ಸಾಕ್ಷಾತ್ಕಾರ ನಿಮ್ಮ ಮನಗಳಲ್ಲಿ, ಆತ್ಮದಲ್ಲಿ ಆಗಬೇಕು. ಆದ್ದರಿಂದ ನೀವು ಊರಿಗೆ ಹೋದಾಗ ನಿಮ್ಮ ಪರಿಣಾಮದಿಂದಾಗಿ ನಿಮ್ಮ ಊರು ಮತ್ತೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಬೆಳಗಬೇಕು ಹೇಳುವಂಥದ್ದು ಕಾವಂದರ ಕಲ್ಪನೆ. ನೆನಪಿಟ್ಕೊಳ್ಳಿ, ನಿಮ್ಮನ್ನ ತರಬೇತು ಮಾಡಿದಂತಹ ಉದ್ದೇಶ ಒಂದೇ, ನೀವು ಕಲಿಬೇಕು ಅಂತಲ್ಲ, ನೀವು ಕಲಿತು ಬೇರೆಯವರಿಗೆ ಕಲಿಸಬೇಕು ಹೇಳುವ ಉದ್ದೇಶ ನೆನಪಿರಲಿ. ಆದ್ರಿಂದ ನಾನು ಹೇಳುವುದಿಷ್ಟೇ, ಬೇರೆಯವರಿಗೆ ಕಲಿಸುವಂತಹ ಹೊಣೆಗಾರಿಕೆ ನಿಮ್ಮ ಮೇಲೆ ಇರುವುದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಏಕಾಗ್ರತೆ ಇರಲಿ. ದಯವಿಟ್ಟು ಕಲಿತ ವಿಷಯಗಳನ್ನ ನೀವೇ ಇಟ್ಟುಕೊಳ್ಳಬೇಡಿ, ಹಂಚಿ ತಿನ್ನಿ. ಪೂಜ್ಯ ಕಾವಂದರ ಉದ್ದೇಶ ಇಷ್ಟೇ, ನಿಮ್ಮೆಲ್ಲರಲ್ಲೂ ಕೂಡ ಧಾರ್ಮಿಕ ಆಸ್ಥೆಯನ್ನ ಹುಟ್ಟಿಸಿ ನೀವೆಲ್ಲರೂ ಕೂಡ ಧರ್ಮದ ಹರಿಕಾರರಾಗ್ತೀರಿ. ನಿಮ್ಮ ಗ್ರಾಮದಲ್ಲಿ ಸತ್ಯದ ಹರಿಕಾರರಾಗ್ತೀರಿ, ಜ್ಞಾನದ ಹರಿಕಾರರಾಗ್ತೀರಿ, ಸಾಹಿತ್ಯದ ಹರಿಕಾರರಾಗ್ತೀರಿ, ಭಾಷೆಯ ಹರಿಕಾರರಾಗ್ತೀರಿ, ಹಿಂದೂ ಸನಾತನ ಧರ್ಮದ ಹರಿಕಾರರಾಗ್ತೀರಿ ಹೇಳುವಂತಹ ಕಲ್ಪನೆ ಪೂಜ್ಯ ಕಾವಂದರುದು. ಅದನ್ನ ನೀವು ಪೂರೈಸ್ತೀರಲ್ವಾ? ಅದನ್ನು ನೀವು ಪೂರೈಸ್ತೀರಲ್ವಾ? ಇನ್ನೂ ಬರ್ತಾ ಇಲ್ಲ. 180 ಜನರಲ್ಲಿ 25 ಜನ ಮಾತ್ರ ಹೇಳಿದ್ದೀರಾ, ಉಳಿದವರು ಯಾವುದೋ ಭ್ರಮಾಲೋಕದಲ್ಲಿದ್ದೀರಾ. ಪೂರೈಸ್ತೀರಲ್ವಾ? ಪೂರೈಸ್ತೀರಲ್ವಾ? ಮುಂದೊಂದು ದಿನಗಳಲ್ಲಿ ನಿಮ್ಮ ಅಡಿಯಲ್ಲಿ ಕನಿಷ್ಠ ಪಕ್ಷ 20ರಿಂದ 25 ಭಜನಾ ತಂಡಗಳು ನಿರ್ಮಾಣ ಆಗಬೇಕು. ಭಜನಾ ಕರ್ಮಠ ಮುಗಿದು ಭಗವಂತನಲ್ಲಿಗೆ ಹೋಗಿ ನಾವು ನಮ್ಮ ಶಿರವನ್ನ ಮುಟ್ಟಿಸುವಾಗ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಳ್ಳಿ. ಧನಂಜಯ ಅಂತ ಹೇಳುವ ಒಬ್ಬ ಬಂದಿದ್ದ, ಒಂದು ಹೇಳಿದ್ದ ನಮಗೆ, ಏನು ಅಂತ ಹೇಳಿದರೆ 25 ಭಜನಾ ತಂಡಗಳನ್ನಾದರೂ ನನ್ನ ಗ್ರಾಮದಲ್ಲಿ ನಿರ್ಮಿಸ್ತೇನೆ ಹೇಳುವ ಸಂಕಲ್ಪ ಮಾಡಿಕೊಳ್ಳಿ ಅಂತ. ನಂಬರ್ ಕಮ್ಮಿ ಮಾಡಬೇಡಿ. ಇಲ್ಲಿಂದ ಹೋಗುವಾಗ ಕೊನೆಯ ದಿವಸ ಪ್ರಸಾದ ಊಟ ಮಾಡಿ ಬ್ಯಾಗಿಗೆ ಬಟ್ಟೆ ತಿನ್ನಿಸುವಾಗ ನನ್ನ ನೆನಪಾಗಲಿ. ಭಜನಾ ತಂಡ ಎಷ್ಟಾಗಬೇಕು? ಎಷ್ಟು ಹಾಕೊಳ್ಳಿ. ಈಗ ಉತ್ತರ ಹೇಳಿದವರು 25 ಜನ. ಇನ್ನೂ 180 ಜನಕ್ಕೆ ಡೌಟ್ ಉಂಟು. ಏನು ಮಾಡೋದು, ಎಲ್ಲಿಗೆ ಹೋಗುವುದು, ಯಾರ ಹತ್ರ ಹೇಳೋದು, ಎಷ್ಟು ಕಲ್ತಿದ್ದೇನೆ. ಹನುಮಂತನಾಗಿ ಆಗಿದ್ದಿರಲ್ಲ, ಹನುಮಂತ ಹೀಗೆ ಮಾಡೋದಂತೆ. ಹನುಮಂತನಿಗೆ ಲಂಕೆಗೆ ಹಾರಬೇಕು ಅಂತ ಆದರೆ ಅವನಿಗೆ ಮನಸ್ಸಾಗಲಿಲ್ಲ, ಹತ್ತಿರದವ ಹೇಳಬೇಕು ಹಾರು 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 ಅಂತ. ಅದಕ್ಕೆ ನನ್ನನ್ನು ಕರೆಸಿದ್ದು. ನೀವೆಲ್ಲರೂ ಹನುಮಂತನವರು, ಹಾರು
6. 25 ತಂಡಗಳು ಮಾಡ್ತೀರಾ? ಎಷ್ಟು ತಂಡ? ಇಷ್ಟೇ ನಮ್ಮ ಉದ್ದೇಶ, ಬೇರೆ ಯಾವ ಉದ್ದೇಶವೂ ಇಲ್ಲ. ಇಷ್ಟನ್ನ ಹೇಳ್ತಾ ನಾನು ಹೇಳೋದಿಷ್ಟೇ, ಏನು ಭಜಕರು ದೇವತಾ ಸ್ವರೂಪಿಗಳು ನೀವು ಬಂದಿದ್ದೀರಾ, ನಿಮ್ಮನ್ನು ಮತ್ತಷ್ಟು ಸ್ಫುಟ ಮಾಡುವಂತಹ ಉದ್ದೇಶದಿಂದ ನಾವು ಬರ್ಲಿಕ್ಕೆ ಹೇಳಿದ್ದೇವೆ. ಎಲ್ಲ ಭಜಕ ಬಂಧುಗಳಿಗೂ ಕೂಡ ಆ ಮಂಜುನಾಥ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ ಒಳ್ಳೆಯದನ್ನ ಮಾಡಲಿ. ನಿಮ್ಮೆಲ್ಲರ ಮೇಲೆ ಪೂಜ್ಯ ಕಾವಂದರ ಹೇಮಾವತಿ ಅಮ್ಮನವರ ಆಶೀರ್ವಾದ ಸದಾ ಇರ್ತದೆ. ನಿಮ್ಮ ಮನಸ್ಸುಗಳು, ನಿಮ್ಮ ಮನೆಗಳು ಬೆಳಗಲಿ. ಮದುವೆಯಾಗಿ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನ ಕೊಡ್ಲಿ. ಮಾರ್ಕ್ಸ್ ತೆಗಿಲಿ ಅಂತ ಹೇಳೋದಿಲ್ಲ ನಾನು, ಒಳ್ಳೆಯ ಜ್ಞಾನವನ್ನ ಕೊಡ್ಲಿ. ಮದುವೆಯಾಗದ ಹುಡುಗರಿಗೆ, ಮದುವೆಯಾಗದ ಹುಡುಗಿಯರಿಗೆ ಬೇಗ ಮದುವೆ ಆಗಲಿ. ನಮ್ಮ ಪ್ರಾರ್ಥನೆ ಅಷ್ಟೇ, ಬೇಗ ಮದುವೆ ಆಗಲಿ. 2 ಮಕ್ಕಳಾಗಲಿ. ಏನು ಹೇಳ್ತೀರಿ ಭುಜಬಲಿ ಅವರೇ? ಸರಿ ಅಲ್ವಾ? 2 ಸಾಕ 3 ಬೇಕಾ? 2 ಸಾಕ? 2 ಮಕ್ಕಳಾಗಲಿ. ಒಂದು ಕೀರ್ತಿಗೆ, ಮತ್ತೊಂದು ಆಹಾಹಾ, ಏನು ನಗ ಬಂತು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಖುಷಿಯಿಂದ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ನಮ ಪಾರ್ವತೀಪದೇ ಹರ ಹರ. ಇನ್ನೂ ನಾನೊಂದು ಅಬ್ಸರ್ವ್ ಮಾಡ್ತೇನೆ. ಆಗದಿಂದ ಹೇಳ್ತಾ ಇದ್ದಾರೆ ಎಲ್ಲರೂ. ನಾನು ಆಗ ಸ್ವಾಮೀಜಿಗಳು ಕೆಳಗೆ ಬಂದು ನೋಡುವಾಗ ಹೇಳಿದೆ, ನಿಮ್ಮ ಹತ್ರ ಬಂದು ಮಾತಾಡ್ತಿದ್ರು. ಮಹಾದೇವ ಅಂತ ಹೇಳುವಂತಹ ಘೋಷಣೆ ಎಷ್ಟು ಪವಿತ್ರವಾದದ್ದು ಗೊತ್ತುಂಟ? ಶಿವಾಜಿ ಮಹಾರಾಜ ರಾಣಾ ಪ್ರತಾಪ ಸಿಂಹ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಹೊರಡುವಾಗ ಹಿಂದೂ ಸನಾತನ ಧರ್ಮಿಗಳನ್ನು ಎದ್ದು ನಿಲ್ಲುವಂತೆ ಮಾಡ್ತಾ ಇದ್ದಂತಹ ಘೋಷಣೆ ಹರ ಹರ ಮಹಾದೇವ ಅಂತ. ಹರ ಹರ ಮಹಾದೇವ ಹೇಳಿದರೆ ದೇವರನ್ನು ಸ್ಮರಿಸಿ ಹೊರಡುವಾಗ ಹೇಗಿರಬೇಕು? ಧೈರ್ಯ ಇರಬೇಕು, ಉತ್ಸಾಹ ಇರಬೇಕು, ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಇರಬೇಕು. ನಾನು ಕೆಲವರನ್ನು ನೋಡಿದೆ, ಕೆಲವರು 2 ಜನ ವಿಶ್ವಾಸದಿಂದ ಕೈ ಎತ್ತಿದ್ರು, 2-3 ಜನ ಹೀಗಿದ್ರು, 2 ಜನ ಹೀಗಿದ್ರು. ಯಾಕಪ್ಪ? ನಮ್ಮ ದೇವರು ತಾನೇ ಅಲ್ವಾ? ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಹೊರವರು, 25 ಭಜನಾ ಮಂಡಳಿಗಳನ್ನು ನಿರ್ಮಾಣ ಮಾಡುವವರು, ತರಬೇತು ಕೊಡುವವರು, ಇಷ್ಟೆಲ್ಲ ಇರುವಂತಹ ನೀವು ಜೋರಾಗಿ ಹೇಳಬೇಕು, ನಮ ಪಾರ್ವತೀಪದೇ ಹರ ಹರ, ನಮ ಪಾರ್ವತೀಪದೇ ಹರ ಹರ. ಮಂಜುನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ. ಈಗ ಸ್ವಲ್ಪ ಧೈರ್ಯ ಬಂತು, ನೀವು ತಯಾರಿಸ್ತೀರಿ ಅಂತ ಹೇಳಿ ಸ್ವಾಮಿಗಳಿಗೂ ಗೌರವ ಬಂತು. ವಸಂತ ಸಾಲ್ಯಾನರು ಆಗದಿಂದ ತಲೆ ಆಡಿಸ್ತಾ ಇದ್ದಾರೆ. ಶುರುವಿಗೆ ಭಾಷಣ ಮಾಡುವಾಗ 1 ತಂಡದಲ್ಲಿದ್ದರು, ಈಗ ಮಧ್ಯದಕ್ಕೆ ಬರುವಾಗ 5 ತಂಡ ಅಂತ ಬಂದರು. ನಾನು 25 ಹೇಳುವಾಗ ಮಕ್ಕಳಿಗೆ ಆವರ್ನೇ ಆ ಒಂದು ಅಂತ ನಿರ್ಧಾರ ಮಾಡಿದವರು. ಈಗ ನೀವು ಕೈ ಎತ್ತಿ ಹೇಳುವಾಗ ಲೆಕ್ಕ ಹಾಕ್ತಾರೆ, 50 ತಂಡ ಮಾಡ್ತೀರಿ ಅಂತ ನಮಗೆ ವಿಶ್ವಾಸ ಇದೆ. ವಿಶ್ವಾಸದಲ್ಲಿ ಬದುಕುವವರು ನಾವು, ಸರಿ ಅಲ್ವಾ? ನಾಳೆ ನಾವು ಬೆಳಗುವಾಗ ಹುಷಾರಿರ್ತೇವೆ ಅಂತ ಇವತ್ತು ಮಲಗುದು, ಸರಿ ತಾನೆ? ಎಲ್ಲರಾಮ್ ಇಡುದಿಲ್ವ ನಾವು? ಯಾಕೆ ಧೈರ್ಯ? ನಾಳೆ ಬೆಳಿಗ್ಗೆ ಹೇಳ್ತೇನೆ ಅಂತ ವಿಶ್ವಾಸ ನಮಗಷ್ಟು ಅಲ್ವಾ? ಬದುಕೇ ವಿಶ್ವಾಸ. ವಿಶ್ವಾಸವನ್ನು ಇಟ್ಟುಕೊಳ್ಳಿ, ಭಗವಂತನ ಸಾಕ್ಷಾತ್ಕಾರ ಆಗಲಿ ಅಂತ ಹೇಳ್ತಾ ಅವಕಾಶ ನೀಡಿದಂತಹ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಾತಿನಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ, ಅಕ್ಷರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ, ಮಾತಿನಲ್ಲಿ ಯಾರಿಗಾದರೂ ನೋವಾಗಿದ್ದರೆ ನನಗೇ ಬಿಟ್ಟು ಬಿಡಿ, ಅದು ನನ್ನ ತಪ್ಪು ಅಂತ ಇರಲಿ, ನಾನು ಒಪ್ಕೊಳ್ತೇನೆ. ಯಾವುದನ್ನು ನಾನು ಹೇಳಿದ್ದೇನೋ, ಯಾವುದು ಸಿಹಿಯಾಗಿದೆಯೋ ಅದನ್ನು ತೆಕ್ಕೊಂಡು ಹೋದದ್ದನ್ನು ನೀವೇ ಇಟ್ಕೊಳ್ಬೇಡಿ. ಸಣ್ಣ ತುಂಡು ಮನೆಯಲ್ಲಿ ಅಮ್ಮನಿಗೋ ಅಪ್ಪನಿಗೋ ಮಗುವಿಗೋ ಅಜ್ಜನೋ ಅಜ್ಜಿಗೋ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ, ಶುಭವಾಗಲಿ.